ರೈತರ ಸಿ ಮತ್ತು ಡಿ ಜಮೀನನ್ನು ಮೀಸಲು ಅರಣ್ಯವನ್ನಾಗಿ ಪರಿವರ್ತಿಸುವ ಆದೇಶವನ್ನು ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ಸಹಸ್ರಾರು ಕೃಷಿಕರು ರೈತ ಹೋರಾಟ ಸಮಿತಿ ಮತ್ತು ಕೊಡಗು ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದರು. ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಸಮಾಧಾನ ವ್ಯಕ್ತಪಡಿಸಿದರು. ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಹಾಗೂ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾದ ಬೃಹತ್ ಜಾಥಾ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಆರಂಭಗೊಂಡು ನಗರದ ಖಾಸಗಿ ಬಸ್ ನಿಲ್ದಾಣವನ್ನು ಹಾದು ಗಾಂಧಿ ಮೈದಾನದವರೆಗೆ ಸಾಗಿತು. ಗಾಂಧಿ ಮೈದಾನದಲ್ಲಿ ನಡೆದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತಪರ ಹೋರಾಟಗಾರ ಶೃಂಗೇರಿಯ ಸುಧೀರ್ ಕುಮಾರ್ ಮುರಳಿ, ಸಿ ಮತ್ತು ಡಿ ಭೂಮಿಯ ಸಮಸ್ಯೆ ವಿರುದ್ಧ ಹೋರಾಟ ಕೇವಲ ಕೊಡಗು ಜಿಲ್ಲೆಗೆ ಸೀಮಿತವಾಗಬಾರದು. ಈ ಹೋರಾಟವನ್ನು ಮಲೆನಾಡು ಮತ್ತು ಕರಾವಳಿ ಭಾಗದ 36 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳಿಗೆ ವಿಸ್ತರಿಸಿದಾಗ ಮಾತ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಮಣಿಸಲು ಸಾಧ್ಯವೆಂದರು. ಕಾರ್ಡ್ಲೆಸ್ ಬೈಕ್ಗಳನ್ನ ತರಬೇಡಿ, ಅಲ್ಲಿ ಅಮ್ಮಿಂಗ್ ಬರುತ್ತೆ. ನಮಗೆ ಬೆಂಬಲ ಸೂಚಿಸಿದ ಆ ಎಲ್ಲ ವರ್ಗಗಳಿಗೂ ಈ ಒಂದು ರೈತರ ಹೋರಾಟ ಸಮಿತಿಗೆ ರೈತರು ಬಂದರು, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಯಾರಿಂದ ಹೋರಾಟ? ಎಂತಕ್ಕಾಗಿ ಹೋರಾಟ? ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ಡಾಕ್ಟರ್ ಮಂತರಗೌಡರು ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜಾಗದಲ್ಲಿ ಉಳಿಮೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಆವಾಗ ಸರ್ವೆ ಮಾಡಿದಾಗ, ಕಮಿಟಿ ಮಾಡಿ ಸರ್ವೆ ಮಾಡಿದಾಗ ಎಲ್ಲರ ಸಮಸ್ಯೆ ಬಗೆಹರಿತದೆ. ರೈತರ ಜ್ವಲಂತ ಸಮಸ್ಯೆಗಳ ಗುರುತು ಮಾಡಿದ್ರಿ, ಅದು ಅವೈಜ್ಞಾನಿಕ ಆಗಿದೆ. ಮತ್ತೊಮ್ಮೆ ಅದನ್ನ ಪುನರ್ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ನಮ್ಮ ರೈತರಿಗೆ ನ್ಯಾಯ ದೊರಕಿಸ. ಹಾಗೆಯೇ ಕಿತ್ತೂರು ಭಾಗದಿಂದ ಬೆಳೆಗಾರರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಈ ಎಲ್ಲ ಗೊಂದಲಗಳಿಗೆ ಅರಣ್ಯ ಇಲಾಖಾ ಅಧಿಕಾರಿಗಳ ಧೋರಣೆಯೇ ಕಾರಣವಾಗಿದೆ ಎಂದರು. ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಸಮಸ್ಯೆಯ ಕುರಿತ ಪಕ್ಷಾತೀತ ನೆಲೆಗಟ್ಟಿನ ಹೋರಾಟವನ್ನು ರೂಪಿಸುವ ಮೂಲಕ ಸರ್ಕಾರದ ಕಣ್ತೆರೆಸಬೇಕಾಗಿದೆ ಎಂದರು. ರೈತ ಹೋರಾಟದಲ್ಲಿ ಪಾಲ್ಗೊಂಡ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಯುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸಿಎಲ್ ವಿಶ್ವ ಅವರು ತಾವು ರೈತರ ಪರವಾಗಿದ್ದು ಹೋರಾಟಕ್ಕೆ ಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದರು. ಬೃಹತ್ ಪ್ರತಿಭಟನಾ ಜಾಥಾ ಮತ್ತು ಸಭೆಯಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ಎಂಎಲ್ಸಿ ಸುಜಾಕು ಶಾಲಪ್ಪ, ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ, ಎಸ್ಜಿ ಮೇದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಿಎಂಡಿ 1977ನೇ ಇಸ್ವಿಯಲ್ಲಿ ಸಿಎಂಡಿ ಅಂತೇಳಿ ಜಾರಿ ಮಾಡಿ ನಮ್ಮ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. 1994ರಲ್ಲಿ 7ನೇ ತಿಂಗಳಲ್ಲಿ ಅವೈಜ್ಞಾನಿಕವಾಗಿ ಕೊಡಗಿನಲ್ಲಿ ಒಂದು 20ರಿಂದ 25 ಸಾವಿರ ಎಕರೆಯನ್ನು ಅವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವುದೇ ರೈತರಿಗೆ ಗೊತ್ತಿಲ್ಲದೆ ಗೊಂದಲ ಮಾಡಿದ್ದಾರೆ. ದಯವಿಟ್ಟು ನಾವು ಇಷ್ಟೇ ಹೋರಾಟದಲ್ಲಿ ಹೇಳೋದೇನೆಂದರೆ, ರೀಸರ್ವೆ ಮಾಡಿ ರೈತರಿಗೆ ನಮ್ಮ ಆಸ್ತಿಯನ್ನು ನಮಗೆ ವಾಪಸ್ ಕೊಡಬೇಕು. ನೀವೆಲ್ಲ ಈಗ ಒಳ್ಳೊಳ್ಳಿಗೆ ಸರ್ವೆ ಮಾಡಿ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲೇ ಹುಟ್ಟಿ, ಈ ಕೊಡಗಲ್ಲೇ ಬೆಳೆದಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಜಿಲ್ಲೆಯನ್ನು ಬಿಟ್ಟು ತೊಲಗೋದಿಲ್ಲ. ಇದು ಈಗ ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ, ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ. ಇನ್ನು ಮುಂದಕ್ಕೆ ನಾವು ಯಾರು ವಿರುದ್ಧ ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವೆಲ್ಲ ರೈತ ಹೋರಾಟ ಸಮಿತಿಯನ್ನೊಂದು ಮಾಡಿಕೊಂಡು ನಾವು ಮತ್ತು ಜಿಲ್ಲಾ ರೈತ ಸಂಘದ ವತಿಯಿಂದ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾವು ರೈತರ ಪರವಾಗಿ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೊದಲನೇ ಹಂತವಾಗಿ ಸೋಮವಾರಪೇಟೆಯಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಮಾಡೋದು. ಅದಾದ ನಂತರ 2 MLAಗಳನ್ನ ಕರ್ಕೊಂಡು ನಾವು ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಶಾಸಕ ಮಂತರಗೌಡರು ಮತ್ತು ಪೊನ್ನಣ್ಣವರ ಮುಖಾಂತರ ಭೇಟಿಯನ್ನು ಮಾಡಿ ನಮ್ಮ ಅಹವಾಲುಗಳನ್ನು ಕೊಟ್ಟು ಬಂದಿದ್ದು. ಅದೇ ಸರಿಯಾದ ರೀತಿಯ ಸ್ಪಂದನೆ ದೊರಕದ್ರಿಂದ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಇಡೀ ಜಿಲ್ಲಾ ರೈತರು ಮತ್ತು ಎಲ್ಲ ಸಾರ್ವಜನಿಕರ
ನಾವು ಒಂದು ಮನವಿಯನ್ನು ಸಹ ಮಾಡಿದ್ವಿ. ಆ ಮನವಿ ಮೇರೆಗೆ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಶಾಸಕರುಗಳು ಸದನದಲ್ಲಿ ಈ CND ಲ್ಯಾಂಡ್ ವಿಚಾರವಾಗಿ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ರು. ಗಂಭೀರವಾಗಿ ಮಾಡಿದಂಥ ಸಮಯದಲ್ಲಿ ನಮಗೆ 2 ನಿಮಿಷ ಸರಿಯಾಗಿ ಸಭಾಧ್ಯಕ್ಷಗಳು ನಮ್ಮ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶಗಳನ್ನೇ ಕೊಡೋದಂಥ ಪರಿಸ್ಥಿತಿ ನೋಡಿದ್ವು ನಾವು TV ಮಾಧ್ಯಮದಲ್ಲಿ. ನಮಗೆ ಕೊಡಗಿನ ನೀರು ಬೇಕು, ಅವರಿಗೆ ಕೊಡಗಿನಿಂದ ಇಡೀ ಬೆಂಗಳೂರಿಗೆ ಎಲ್ಲರಿಗೂ ನೀರು ಬೇಕು. ಆದರೆ ನಮ್ಮ ಶಾಸಕರುಗಳಿಗೆ ಸರಿಯಾಗಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಅದು ತುಂಬ ಬೇಸರವಾಗಿದೆ. ಅದರ ಜೊತೆಗೆ ಇವತ್ತು ರೈತರು ಇವತ್ತು CND ಲ್ಯಾಂಡ್ ಒಂದು ವಿಚಾರ ಅಲ್ಲ, ಇವತ್ತು ಕೊಡಗಿನಲ್ಲಿ ನಾನಾ ರೀತಿಯ ಒಂದು ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಪ್ರಾಣಿಗಳ ಹಾವಳಿ ಇರ್ಬೋದು, ಕಸ್ತೂರಿ ರಂಗನ್ ವಿರೋಧಿ ಇರ್ಬೋದು, ಯಾವುದೇ ವಿಚಾರ ನೋಡಿದರೆ ರೈತರಿಗೆ ತುಂಬ ತೊಂದರೆಯನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಮತ್ತು ಇದೆಲ್ಲದಕ್ಕೂ ಕಾರಣ ನಮ್ಮನ್ನು ಹಿಂದೆ ಆಳಿದಂಥ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲಿವರೆಗೆ ಸದನದಲ್ಲಿ ಒಂದೇ ಒಂದು ವಿಷಯವನ್ನು ಎತ್ತದೇ ಇರೋದು ಇವತ್ತು ನಮ್ಮ ರೈತರಿಗೆ ಈ ಪರಿಸ್ಥಿತಿ ಬಂದಿದೆ. ಹಿಂದೆ